ಮೊಬೈಲ್ ಫೋನ್ ಪ್ರತಿಯೊಬ್ಬರ ಕೈಯಲ್ಲೂ ಇದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ನೋಡುವುದು ನಮ್ಮ ದಿನನಿತ್ಯದ ಅಭ್ಯಾಸ ಆಗಿ ಹೋಗಿದೆ. ಆದರೆ ಇದೇ ಸೋಷಿಯಲ್ ಮೀಡಿಯಾವನ್ನೇ ಬಂಡವಾಳ ಮಾಡಿಕೊಂಡು ಜನರನ್ನು ಸಾಲದ ಸುಲಿಗೆ, ವಂಚನೆಗೆ ತಳ್ಳುವ ಗ್ಯಾಂಗ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಅದರಲ್ಲೂ ಈ ಲಾಟ್ರಿ, ಈಸಿಯಾಗಿ ಹಣ ಗಳಿಸೋ ಜಾಹೀರಾತುಗಳನ್ನು ನೋಡಿ ನೀವು ಯಾವತ್ತಾದರೂ ಕ್ಲಿಕ್ ಮಾಡಿದ್ದೀರಾ? ಹಾಗಾದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಯಾಕಂದ್ರೆ ಒಂದು ಕೇವಲ ಲಾಟ್ರಿ ಆಸೆಗೆ ಬಿದ್ದು ಒಬ್ಬ ಮಹಿಳೆ ತಮಗೆ ಅರಿವಿಲ್ಲದೆ ಬರೋಬ್ಬರಿ 2 ಲಕ್ಷ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದಾರೆ. ಈ ಘಟನೆ ಎಲ್ಲಿ ನಡೆಯಿತು? ಆನ್ಲೈನ್ ಕದಿಮರು ಬಲೆ ಹಾಕಿದ್ದು ಎಲ್ಲಿ? ಈ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ಘಟನೆ ನಡೆದಿರುವುದು ತಮಿಳುನಾಡಿನ ತಿರುಚಿ ಅಥವಾ ತಿರುಚಾರಪಲ್ಲಿಯ ಉರೈಯೂರು ಎನ್ನುವ ಪ್ರದೇಶದಲ್ಲಿ. ಇಲ್ಲಿ ಡಿ ಉಷಾ ಎನ್ನುವ 39 ವರ್ಷದ ಮಹಿಳೆಯೊಬ್ಬರು ವಾಸವಾಗಿದ್ದರು. ಒಂದು ದಿನ ಅವರು ತಮ್ಮ ಮನೆಯಲ್ಲಿ ಕುಳಿತು ಸಾಮಾನ್ಯ ರೀತಿಯಲ್ಲೇ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ನೋಡ್ತಾ ಇದ್ರು. ರೀಲ್ಸ್ ವಿಡಿಯೋಸ್ ನೋಡ್ತಾ ಇರುವಾಗ ಅವರಿಗೆ ಒಂದು ಜಾಹೀರಾತು, ಅಂದ್ರೆ ಅಡ್ವರ್ಟೈಸ್ಮೆಂಟ್ ಅಂತ ನಾವು ಹೇಳ್ತೇವೆ, ಅದು ಕಣ್ಣಿಗೆ ಬಿತ್ತು. ಆ ಆಡ್ ನಲ್ಲಿ ಏನಿತ್ತು ಗೊತ್ತಾ? ಕೇರಳ ಮಾಸ್ ಲಾಟ್ರಿ ಅಂತ ಬರೆದಿತ್ತು. ನಮಗೆಲ್ಲ ಗೊತ್ತಿರೋ ಹಾಗೆ ಕೇರಳ ಲಾಟ್ರಿ ತುಂಬಾ ಫೇಮಸ್. ಅದನ್ನು ನಿಜ ಅಂತಲೇ ನಂಬಿದ ಉಷಾ ಅವರು ಒಮ್ಮೆ ಟ್ರೈ ಮಾಡೋಣ, ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳೋಣ ಅಂತ ಅಂದುಕೊಂಡ್ರು. ಆ ಜಾಹೀರಾತಿನಲ್ಲಿ ಒಂದು ಮೊಬೈಲ್ ನಂಬರ್ ಕೊಡಲಾಗಿತ್ತು. ಯಾವುದೇ ಯೋಚನೆ ಮಾಡದೆ ಉಷಾ ಅವರು ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿದ್ರು. ಕಾಲ್ ಮಾಡಿದಾಗ ಆ ಕಡೆಯಿಂದ ಮಾತನಾಡಿದ ಕದೀಮರು ತಮ್ಮ ಮಾತುಗಾರಿಕೆಯಿಂದಲೇ ಉಷಾ ಅವರ ನಂಬಿಕೆಯನ್ನು ಗಳಿಸಿದ್ರು. ನೀವು ಲಾಟರಿ ಟಿಕೆಟ್ ಖರೀದಿಸಬೇಕಾದರೆ ಇಷ್ಟು ಹಣ ಪಾವತಿಸಬೇಕು ಅಂತ ಹೇಳಿದ್ರು. ಉಷಾ ಅವರು ಕೂಡ ಅವರು ಹೇಳಿದಷ್ಟು ಹಣವನ್ನು ಆನ್ಲೈನ್ ಮೂಲಕ ಟ್ರಾನ್ಸ್ಫರ್ ಮಾಡಿ ಲಾಟರಿ ಟಿಕೆಟ್ ಪಡೆದುಕೊಂಡರು. ಇಲ್ಲಿಯವರೆಗೆ ಎಲ್ಲವೂ ಸಾಮಾನ್ಯವಾಗಿ ಇತ್ತು. ಆದರೆ ನಿಜವಾದ ಸ್ಕ್ಯಾಮ್ ಶುರುವಾಗಿದ್ದೇ ಇಲ್ಲಿಂದ. ಕೆಲವು ದಿನಗಳು ಕಳೆದವು. ಆ ವಂಚಕರ ಗ್ಯಾಂಗ್ ಮತ್ತೆ ಉಷಾ ಅವರಿಗೆ ಕಾಲ್ ಮಾಡಿತ್ತು. ಕಾಲ್ ಮಾಡಿ ಏನ್ ಹೇಳಿದರು ಗೊತ್ತಾ? ಮೇಡಮ್, ನಿಮಗೆ ಅಭಿನಂದನೆಗಳು. ನೀವು ಕೇರಳ ಮಾಸ್ ಲಾಟರಿಯಲ್ಲಿ ಬಂಪರ್ ಪ್ರೈಸ್ ಗೆದ್ದಿದ್ದೀರಾ. ನಿಮಗೀಗ ಲಕ್ಷಾಂತರ ರೂಪಾಯಿ ಬಹುಮಾನ ಬಂದಿದೆ. ಈ ಮಾತು ಕೇಳಿ ಉಷಾ ಅವರಿಗೆ ತುಂಬಾ ಸಂತೋಷವಾಯಿತು. ತಮಗೆ ನಿಜವಾಗಿಯೂ ಲಾಟರಿ ಹೊಡೆದಿದೆ ಅಂತ ಅವರು ಬಲವಾಗಿ ನಂಬಿದ್ರು. ಆದರೆ ಆ ಕದೀಮರು ಮುಂದಿನ ಪ್ಲಾನ್ ಆರಂಭಿಸಿದ್ರು. ನೋಡಿ ಮೇಡಮ್, ಈ ಬಹುಮಾನದ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಂದ್ರೆ ನೀವು ಸರ್ಕಾರದ ನಿಯಮದಂತೆ ಟ್ಯಾಕ್ಸ್ ಅಂದ್ರೆ ತೆರಿಗೆ ಕಟ್ಟಬೇಕು, ಪ್ರೊಸೆಸಿಂಗ್ ಫೀಸ್ ನೀಡಬೇಕು. ನೀವು ಈ ಟ್ಯಾಕ್ಸ್ ಹಣ ಪಾವತಿಸಿದ ತಕ್ಷಣ ನಿಮ್ಮ ಪೂರ್ತಿ ಬಹುಮಾನದ ಹಣ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಎಂದು ನಂಬಿಸಿದ್ರು. ಆ ಕಡೆಯಿಂದ ಮಾತನಾಡುತ್ತಿದ್ದವರ ಧ್ವನಿ, ಅವರ ಮಾತುಗಳು ಎಷ್ಟು ನಿಜ ಅನಿಸಿತು ಅಂದ್ರೆ ಉಷಾ ಅವರಿಗೆ ಯಾವುದೇ ಅನುಮಾನ ಬರಲಿಲ್ಲ. ತಮ್ಮ ಕೈಗೆ ದೊಡ್ಡ ಮಟ್ಟದ ಪ್ರೈಸ್ ಮನಿ ಬರುತ್ತದೆ ಎನ್ನುವ ಆಸೆಯಲ್ಲಿ ಅವರು ಹಂತ ಹಂತವಾಗಿ ಹಣ ಕಳುಹಿಸಲು ಒಪ್ಪಿಕೊಂಡರು. ಸೈಬರ್ ಕಳ್ಳರು ಹೇಳಿದ ಬೇರೆ ಬೇರೆ ಅಕೌಂಟ್ಗಳಿಗೆ ಉಷಾ ಅವರು ಒಟ್ಟು 2,498 ರೂಪಾಯಿಗಳನ್ನು ಟ್ರಾನ್ಸ್ಫರ್ ಮಾಡಿದ್ರು. ಹಣ ಟ್ರಾನ್ಸ್ಫರ್ ಆದ ನಂತರ ಉಷಾ ಅವರು ನನ್ನ ಪ್ರೈಸ್ ಮನಿ ಎಲ್ಲಿ ಅಂತ ಕೇಳಲು ಆ ನಂಬರ್ಗೆ ಮತ್ತೆ ಕಾಲ್ ಮಾಡಿದ್ರು. ಆದ್ರೆ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇರಲಿಲ್ಲ. ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು. ಮೆಸೇಜ್ಗಳಿಗೆ ರಿಪ್ಲೈ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಉಷಾ ಅವರಿಗೆ ಅರಿವಾಯಿತು, ತಮಗೆ ಯಾವುದೇ ಲಾಟರಿ ಬಂದಿಲ್ಲ. ತಮ್ಮನ್ನು ಆನ್ಲೈನ್ ವಂಚಕರು ಪೂರ್ತಿಯಾಗಿ ಮೋಸ ಮಾಡಿದ್ದಾರೆ. ಕಷ್ಟಪಟ್ಟು ಸಂಪಾದಿಸಿದ 2 ಲಕ್ಷಕ್ಕೂ ಹೆಚ್ಚು ಹಣ ಈಗ ಅವರ ಕೈಯಿಂದ ಹೊರಟು ಹೋಗಿತ್ತು. ತಮಗೆ ಮೋಸವಾಗಿದೆ ಎಂದು ತಿಳಿದ ತಕ್ಷಣ ಉಷಾ ಅವರು ತಡ ಮಾಡದೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ ಮೂಲಕ ಆನ್ಲೈನ್ ನಲ್ಲಿ ದೂರು ನೀಡಿದ್ರು. ಹಾಗಾಗಿ ಸ್ನೇಹಿತರೆ, ಈ ಘಟನೆಯಿಂದ ನಾವೆಲ್ಲರೂ ಕಲಿಯಬೇಕಾದ ದೊಡ್ಡ ಪಾಠ ಹೊಂದಿದೆ. 1. ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ನಲ್ಲಿ ಬರುವ ಲಾಟರಿ ಆಡ್ ಗಳನ್ನು ಎಂದಿಗೂ ನಂಬಬೇಡಿ. 2. ಯಾವುದೇ ಅಧಿಕೃತ ಲಾಟರಿ ಸಂಸ್ಥೆಯು ಮುಂಗಡವಾಗಿ, ಅಂದ್ರೆ ಮೊದಲೇ ಟ್ಯಾಕ್ಸ್ ಅಥವಾ ಪ್ರೊಸೆಸಿಂಗ್ ಫೀಸ್ ಕೊಡಿ ಎಂದು ನಿಮ್ಮ ಬಳಿ ಹಣ ಕೇಳುವುದಿಲ್ಲ. 3. ನೀವು ಟಿಕೆಟ್ ಖರೀದಿಸದೇ ಇದ್ದರೆ ನಿಮಗೆ ಯಾವುದೇ ಲಾಟರಿ ಹೊಡೆಯಲು ಸಾಧ್ಯವೇ ಇಲ್ಲ. ಈ ಸರಳ ಸತ್ಯವನ್ನು ನೆನಪಿನಲ್ಲಿಡಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ಅವರನ್ನು ಕೂಡ ಜಾಗೃತಿಗೊಳಿಸಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.